ಈಗ ನಾವು ಒಂದ್ ಕಡೆ ಶಿಗ್ಗಾವಿ ಕಡೆಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಬರೋಣ. ಯಾಕಂತಾದ್ರೆ ಶಿಗ್ಗಾವಿಯಲ್ಲೂ ಕೂಡ ಈ ಬಾರಿ ಬಹಳ ಜಿದ್ದಿತ್ತು, ಜಿದ್ದಾಜಿದ್ದಿನ ಫೈಟ್ ನಡೆದಿದೆ. ಅದರ ಜೊತೆಗೇನೆ ಅಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಯವರು ಹೊರತಾರೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಈಗ ನೆಲಹದ ಮಾಡುವಂತ ಕಾರ್ಯ ಮಾಡಿದ್ದಾರೆ. ಅದೆಷ್ಟೇ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಈಗ ಇವತ್ತ ಪ್ರಶ್ನೆ. ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದೆ. ಪ್ರಸನ್ನ, ಹೇಗೆ ಕಂಡು ಬರ್ತಾ ಇದೆ ಶಿಗ್ಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ ಮತದಾನಕ್ಕೆ ಸಂಬಂಧಪಟ್ಟ ಹಾಗಿನ ಉತ್ಸಾಹ, ಈ ಪ್ರಚಾರದ ಸಂದರ್ಭದಲ್ಲಿ ಆದಂತ ಕೆಲ ಘಟನೆಗಳು, ಇದೆಲ್ಲವನ್ನೂ ಕೂಡ ನಾವು ಒಂದು ಸಂದರ್ಭದಲ್ಲಿ ಮೆಲುಕು ಹಾಕೋದಾದ್ರೆ, ಜೊತೆಗೆ ಇದೊಂದು ಚುನಾವಣೆ ಯಾಕೆ ಅನಿವಾರ್ಯತೆ ಆಯ್ತು ಅನ್ನುವಂಥ ವಿಚಾರದ ಕಡೆಗೆ ಗಮನ ಕೊಡುವಂತ ಸಂದರ್ಭ. ಪ್ರಸನ್ನ, ಮಾಲ್ತೇಶ್, ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎರಡೂ ಪಕ್ಷಗಳ ಪೈಕಿ ಅತ್ಯಂತ ಪ್ರಮುಖವಾಗುತ್ತೆ. ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಸುಮಾರು 17-18 ವರ್ಷಗಳ ಬಳಿಕ ತಾನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂತಹ ರೀತಿಯ ವಾತಾವರಣವನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ತನ್ನ ಪುತ್ರನನ್ನ ಇಲ್ಲಿ ಮೊದಲ ಬಾರಿಗೆ ಗೆಲ್ಲಿಸಿಕೊಂಡು ತನ್ನ ಕ್ಷೇತ್ರವನ್ನ ತಾನೇ ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ಚುನಾವಣೆ ಅತ್ಯಂತ ಪ್ರಮುಖ ಆಗುತ್ತೆ. ನಾವು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 99ರಲ್ಲಿ ಇದ್ದೀವಿ. ಇಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಾವು ಗಮನಿಸಬಹುದು 99ನೇ ಮತಗಟ್ಟೆಯಲ್ಲಿ ಈಗಾಗಲೇ ತಿರುಕಪ್ಪ ಚಾಕಾಪುರ ಅನ್ನುವಂಥವರು ಮತವನ್ನ ಮಾಡಿ ಬಂದಿದ್ದಾರೆ. ಇಲ್ಲೊಂದು ವಿಶೇಷವಾದಂತಹ ಬೆಳವಣಿಗೆ ಕೂಡ ನಡೀತು, ಘಟನೆ ಕೂಡ ನಡೀತು. ಅದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹ ತಿರುಕಪ್ಪ ಚಾಕಾಪುರ ಅವರು ನೇರವಾಗಿ ಮತಗಟ್ಟೆಗೆ ಬಂದ್ರು. ಅವರೇ ಮೊದಲ ಮತದಾನ ಪ್ರಕ್ರಿಯೆಯನ್ನ ಮಾಡಬೇಕು ಅಂತೇಳಿ ಹೊರಟಿದ್ರು. ಅವರು ಈ ಒಂದು ಮತಗಟ್ಟೆಗೆ ವಿಶೇಷವಾಗಿ ತೆಂಗಿನಕಾಯಿಗಳನ್ನ ಒಡೆದು ಪೂಜೆಯನ್ನ ಸಲ್ಲಿಕೆಯನ್ನ ಮಾಡಿದ್ರು, ನೈವೇದ್ಯವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಆ ಒಂದು ಮತಗಟ್ಟೆಯ ಬಾಗಿಲುಗಳಿಗೆ ಅರಿಶಿನ ಕುಂಕುಮವನ್ನ ಹಚ್ಚಿ, ಗಂಧದ ಕಡ್ಡಿಯನ್ನ ಹಚ್ಚಿ, ಮತಗಟ್ಟೆ ಅಂತಂದ್ರೆ ಅದು ಅಭ್ಯರ್ಥಿಗಳ ಪಾಲಿಗೆ ಮತ್ತು ಪಕ್ಷಗಳ ಪಾಲಿಗೆ ಒಂದು ರೀತಿಯಲ್ಲಿ ದೇವಸ್ಥಾನ ಇದ್ದ ಹಾಗೆ. ಈ ಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವದ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದಂತ ನಂಬಿಕೆಯನ್ನು ಕೂಡ ಇಲ್ಲಿನ ಸ್ಥಳೀಯರು ಇಟ್ಕೊಂಡು ಬಂದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಚುನಾವಣೆ ನಡೆದಂತ ಎಲ್ಲಾ ಸಂದರ್ಭದಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಈ ಮತಗಟ್ಟೆ ಸಂಖ್ಯೆ 99 ಏನಿದೆ, ಇಲ್ಲಿಗೆ ತಿರುಕಪ್ಪ ಚಾಕಾಪುರ ಅವರನ್ನ ಸ್ಥಳೀಯರು ಕರೆಸಿ ಅಲ್ಲಿ ಪೂಜೆ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಪೂಜೆ ಮಾಡಿದ ಬಳಿಕ ತಿರುಕಪ್ಪ ಅವರೇ ಬಹುತೇಕ ಮೊದಲ ಮತದಾರರಾಗಿ ಹೊರಗಡೆ ಬರ್ತಾರೆ. ಈ ರೀತಿಯ ಪ್ರಕ್ರಿಯೆ ನಡೀತಾ ಇದೆ. ಈಗ ಶಿಗ್ಗಾವಿಯ 99ನೇ ಮತಗಟ್ಟೆಯಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ಬಂದು ನಿಂತಿದ್ದಾರೆ. ಇಲ್ಲಿ ನಾವು ತಿರುಕಪ್ಪ ಚಾಕಾಪುರ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸರ್, ಎಷ್ಟು ವರ್ಷದಿಂದ ಅಜ್ಜರ ಇಲ್ಲಿ ವೋಟ್ ಮಾಡಕ್ ಬರ್ತಾ ಇದ್ದೀರಿ, ಮತ್ತೆ ನೀವು ಪೂಜೆ ಮಾಡಿದ್ರಿ, ಏನ್ ನಂಬಿಕೆ ಮ್ಯಾಗ ಪೂಜೆ ಮಾಡಿದ್ರಿ ಅಂತ? ನಮ್ಮ ಉಣಿ ವತಿಯಿಂದ ನಮ್ಮ ಶಿಗ್ಗಾಂವು ಮತ್ತು ಎಲ್ಲರಿಗೂ ಸುಖ ಶಾಂತಿ ಸಿಗಲಿ ನಮ್ಮ ಉದ್ದೇಶ. ಅದು ನಮ್ಮ ಊರ ಅಲ್ಲ, ಇದು ದೇಶನ ಒಳ್ಳೇದಾಗಲಿಪ್ಪ, ಸುಖ ಶಾಂತಿ ಸಿಗಲಿ, ನಮ್ಗೆ ಹೊರತು ಮಾಮೂಲಿ ಸಿಗಲಿ ಅಂತ ಹೇಳ್ಬಿಟ್ಟ ನಾವು ಬೇಡಿದ್ವಿ. ಹಂಗೆ ಓಟು ಹಾಕಿದ್ರಿ ನೀವು? ಓಟು ಹಾಕಿದ್ವಿ, ಪೂಜೆ ಮಾಡಿ ಓಟ್ ಹಾಕಿ. ಹೆಂಗಿದೆ ಈ ಸಲ, ಹೆಂಗಿದೆ ವಾತಾವರಣ, ಹೆಂಗಿದೆ? ಈ ಒಟ್ಟಂದ್ರೆ ಭಾಳ ಒಳ್ಳೇದೈತ್ರಿ. ಯಾವುದು ನ್ಯಾಯ ನಿಲ್ದಿಲ್ಲ, ಶಾಂತಿಯಿಂದ ನಾವು ಹಾಕೀವಿ. ಎಲ್ಲರೂ ಜನರು ಶಾಂತಿಯಿಂದ ಹಿಂಗಪ್ಪ ಎಲ್ಲ ಹೇಳಿದ್ರು, ಆ ಪ್ರಕಾರ ಮಾಡಿದ್ವಿ. ಮತ್ತು ವಯಸ್ಸನ್ನು ನಮ್ಗೆ 78 ಒಳ್ಳೇದಾಗಿ ಮಾಡಿ. ಹ್ಞೂ ಸರಿ ಅಜ್ಜ. ಇದು ತಿರುಕಪ್ಪ ಚಾಕಾಪುರ ಅವರ ಮಾತು. ಅಂದ್ರೆ ಇಡೀ ಶಿಗ್ಗಾಂವಿ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಮತಗಟ್ಟೆಗೆ ಪೂಜೆಯನ್ನ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಸರತಿ ಸಾಲಿನಲ್ಲಿ ಎಲ್ಲರೂ ಕೂಡ ಮತದಾರರು ಎಲ್ಲರೂ ಕೂಡ ಬಂದು ನಿಂತಿರೋದನ್ನ ನಾವು ಗಮನಿಸಬಹುದು. ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ ಒಟ್ಟು 241 ಮತಗಟ್ಟೆಗಳಿದಾವೆ. ಅಲ್ಲಿ 92 ಮತಗಟ್ಟೆಗಳನ್ನ ಅತ್ಯಂತ ಸೂಕ್ಷ್ಮ ಮತಗಟ್ಟೆಗಳು ಅಂತ ಹೇಳಿ ಪರಿಗಣಿಸಲಾಗಿದೆ. ಜಿಲ್ಲಾಡಳಿತ ಕೂಡ ಬೇಕಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಬಸವರಾಜ ಬೊಮ್ಮಾಯಿ ಅವರ ಪಾಲಿಗೆ ಈ ಕ್ಷೇತ್ರ ಅತ್ಯಂತ ಪ್ರಮುಖ ಆಗುತ್ತೆ. ಆಡಳಿತ ಪಕ್ಷದ ನಾಯಕರಿಗೂ ಕೂಡ ಶಿಗ್ಗಾಂವಿ ಕ್ಷೇತ್ರವನ್ನ ಗೆಲ್ಲುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಇಡೀ ಆಡಳಿತ ವರ್ಗವೇ ಇಲ್ಲಿ ಬಂದು ಕಳೆದ 10-12 ದಿನಗಳಿಂದ ಠಿಕಾಣಿಯನ್ನು ಹೂಡಿತು. ಹೀಗಾಗಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನ ಸೋಲಿಸಬೇಕು ಅಂತ ಹೇಳಿ ಇಲ್ಲಿ ಹೊರಟಂತಹ ಕಾಂಗ್ರೆಸ್ಗೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಬೇಕು ಅನ್ನುವಂತ ಒಂದು ಅನಿವಾರ್ಯತೆಯೂ ಕೂಡ ಇದೆ. ಜೊತೆಗೆ ಕಳೆದ 17 ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ಬಿಜೆಪಿ ಆಡಳಿತ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ, ಬಿಜೆಪಿಯಲ್ಲಿ ಗೆದ್ದು ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಖಾತೆಯನ್ನ ತೆರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮುಂದುವರಿಸಿದೆ. ಮತ್ತು ಸಂಸದರಾಗಿ ಆಯ್ಕೆಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಮ್ಮ ಹಿಡಿತದಲ್ಲಿ ಇರುವಂತಹ ಕ್ಷೇತ್ರವನ್ನ ತಾವೇ ಉಳಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಮಾಲ್ತೇಶ್.